ನಮಸ್ಕಾರ ವೀಕ್ಷಕರೇ, ಶ್ರೀ ಗುರು ಜ್ಯೋತಿಷ್ಯ ವಾಣಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಈ ಜುಲೈ ತಿಂಗಳು ಕೇವಲ ಒಂದು ಯಶಸ್ಸು ಮಾತ್ರವಲ್ಲ, ಇದು ನಿಮ್ಮನ್ನು ನೀವು ಜಗತ್ತಿಗೆ ನಿರೂಪಿಸಿಕೊಳ್ಳುವಂತಹ ಅದ್ಭುತ ತಿಂಗಳು. ಪ್ರತೀಕಾರ ಅಥವಾ ಸೇಡು ಎಂದರೆ ಕತ್ತಿ ಹಿಡಿದು ಜಗಳವಾಡುವುದಲ್ಲ. ಯಾರು ನಿಮ್ಮ ಕೈಯಿಂದ ಏನು ಮಾಡಲು ಸಾಧ್ಯವಿಲ್ಲ ಎಂದು ನಿಂದಿಸಿದರೋ ಅವರೇ ನಿಮ್ಮ ವಿಜಯವನ್ನು ನೋಡಿ ಆಶ್ಚರ್ಯಪಡುವಂತೆ ಬೆಳೆಯುವುದೇ ನಿಜವಾದ ಪ್ರತೀಕಾರ. ಈ ಜಗತ್ತಿನಲ್ಲಿ ಅತ್ಯಂತ ಅಪಾಯಕಾರಿ ಆಯುಧ ಯಾವುದು ಗೊತ್ತೇ? ಅದುವೇ ಮೌನ. ಕನ್ಯಾರಾಶಿಯವರ ಜೀವನದಲ್ಲಿ ಇಷ್ಟು ದಿನ ನಡೆದದ್ದು ಇದೆ. ನಿಮ್ಮ ಹಿಂದೆ ಕೆಲವರು ಕುತಂತ್ರಗಳನ್ನು ಮಾಡುತ್ತಿದ್ದರು. ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ಬೆನ್ನಿಗೆ ಚೂರಿ ಇರಿಯುತ್ತಿದ್ದರು. ನೀವು ಜಗಳಕ್ಕೆ ಹೋಗಲಿಲ್ಲ. ಕಣ್ಣೀರನ್ನು ಹೃದಯದಲ್ಲೇ ಬಚ್ಚಿಟ್ಟುಕೊಂಡು ಲೋಕದ ಮುಂದೆ ಎಲ್ಲವೂ ಸರಿಯಾಗಿದೆ ಎನ್ನುವಂತೆ ಗಂಭೀರವಾಗಿ ಬದುಕಿದಿರಿ. ಕಳೆದ ಕಾಲ ನಿಮ್ಮನ್ನು ಎಷ್ಟು ಗಾಯಗೊಳಿಸಿದೆ, ಎಷ್ಟು ನಿದ್ರೆಯಿಲ್ಲದ ರಾತ್ರಿಗಳನ್ನು ಕೊಟ್ಟಿದೆ ಎಂಬುದು ಆ ಭಗವಂತನಿಗೆ ಮತ್ತು ನಿಮ್ಮ ಮನಸ್ಸಿಗೆ ಮಾತ್ರ ಗೊತ್ತು. ನೀವು ಪಟ್ಟ ಕಷ್ಟಗಳು, ಅನುಭವಿಸಿದ ಅವಮಾನಗಳು ಯಾರಿಗೂ ಹೇಳಿಕೊಳ್ಳಲು ಸಾಧ್ಯವಿಲ್ಲದ್ದವು. ಹೊರಗೆ ನಗುತ್ತಿದ್ದರೂ ಒಳಗೊಳಗೆ ಕನ್ಯಾರಾಶಿಯವರು ಎಷ್ಟೋ ನೊಂದಿದ್ದಾರೆ. ಆರ್ಥಿಕ ಇಕ್ಕಟ್ಟು ಒಂದು ಕಡೆ, ಕುಟುಂಬದಲ್ಲಿ ಅಶಾಂತಿ ಮತ್ತೊಂದು ಕಡೆ. ನನ್ನ ಜೀವನ ಇಷ್ಟೇನಾ, ನನ್ನ ಕಷ್ಟಕ್ಕೆ ಫಲ ಸಿಗಲ್ವಾ ಎಂದು ನೀವು ಸಂದಿಗ್ಧದಲ್ಲಿರುವ ಈ ಸಮಯದಲ್ಲಿ ಆಕಾಶದಲ್ಲಿ ಗ್ರಹಗಳ ಚಲನೆಗಳು ಒಂದು ಅದ್ಭುತವಾದ ತಿರುವನ್ನು ಸೂಚಿಸುತ್ತಿವೆ. ಹೌದು, ಈ ಜುಲೈ 13ರಿಂದ 17ರವರೆಗಿನ ಈ 5 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಕೀಲಿಲಕವಾಗಲಿವೆ. ನಿಮ್ಮ ಕಷ್ಟಗಳಿಗೆ ಒಂದು ಸರಿಯಾದ ಉತ್ತರ ಸಿಗುವ ಸಮಯ ಆಸನ್ನವಾಗಿದೆ. ಈ 5 ದಿನಗಳಲ್ಲಿ ನಿಮ್ಮ ಅದೃಷ್ಟ ಹೇಗಿರಲಿದೆ, ಗ್ರಹಗಳು ನಿಮ್ಮ ಪರವಾಗಿ ನಿಂತು ನಿಮಗೆ ಎಂತಹ ವಿಜಯವನ್ನು ನೀಡಲಿವೆ ಎಂಬುದನ್ನು ಶ್ರೀ ಗುರು ಜ್ಯೋತಿಷ್ಯ ವಾಣಿಯಲ್ಲಿ ಅತ್ಯಂತ ವಿವರವಾಗಿ ವಿಶ್ಲೇಷಿಸೋಣ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆಯೇ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆದು ಲೈಕ್ ಮಾಡಲು ಮರೆಯಬೇಡಿ. ಈ ಜುಲೈ 13ರಿಂದ 17ರವರೆಗಿನ ಕಾಲ ಕನ್ಯಾರಾಶಿಯವರ ಜೀವನದಲ್ಲಿ ಅದ್ಭುತವಾದ ಸ್ಥಿರತೆಯನ್ನು, ಸಂತೋಷವನ್ನು ನೀಡಲಿದೆ. ದೇವಗುರು ಬೃಹಸ್ಪತಿಯ ಪ್ರಭಾವ ನಿಮ್ಮ ಲಾಭಸ್ಥಾನದಲ್ಲಿ ಅಂದರೆ 11ನೇ ಮನೆಯಲ್ಲಿ ಉಚ್ಚಸ್ಥಿತಿಯಲ್ಲಿರುವ ದೇವಗುರು ಬೃಹಸ್ಪತಿ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಬಯಸುವ ಎಲ್ಲಾ ರೀತಿಯ ಭೌತಿಕ ಸುಖಗಳನ್ನು, ಐಷಾರಾಮಿಗಳನ್ನು ಮತ್ತು ಹಣವನ್ನು ಈ 5 ದಿನಗಳಲ್ಲಿ ಪುಷ್ಕಳವಾಗಿ ನೀಡಲಿದ್ದಾನೆ. ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತೆ ನಿಮ್ಮ ಆರ್ಥಿಕ ಪ್ರಯತ್ನಗಳೆಲ್ಲವೂ ಸಫಲವಾಗುತ್ತವೆ. ಬುಧಗ್ರಹದ ಬಲ ನಿಮ್ಮ ರಾಶ್ಯಾಧಿಪತಿಯಾದ ಬುಧನು ಸ್ವಕ್ಷೇತ್ರವಾದ ಮಿಥುನ ರಾಶಿಗೆ ಅಂದರೆ ನಿಮ್ಮ ವೃತ್ತಿ ಸ್ಥಾನಕ್ಕೆ ಬರುವುದು ನಿಮ್ಮ ವೃತ್ತಿಜೀವನಕ್ಕೆ ಒಂದು ಊಹಿಸಲಾಗದ ದೊಡ್ಡ ಉತ್ತೇಜನವನ್ನು ನೀಡುತ್ತದೆ. ನಿಮ್ಮ ಯೋಜನೆಗಳಿಗೆ, ನಿಮ್ಮ ಅದ್ಭುತವಾದ ತಿಳುವಳಿಕೆಗೆ ಕಚೇರಿಯಲ್ಲಿ ಎಲ್ಲರೂ ಗೌರವ ಸಲ್ಲಿಸುತ್ತಾರೆ. ನಿಮಗೆ ಹೊರಗೆ ಎಷ್ಟು ಗುರುತಿಸುವಿಕೆ ಬಂದರೂ, ಆರ್ಥಿಕವಾಗಿ ಎಷ್ಟು ಲಾಭ ಬಂದರೂ ಕೂಡ ಮನೆಯಲ್ಲಿ ಒಂಟಿಯಾಗಿ ಇದ್ದಾಗ ಮಾತ್ರ ನಿಮ್ಮ 12ನೇ ಮನೆಯಲ್ಲಿರುವ ಕೇತು ನಿಮ್ಮನ್ನೂ ಅಷ್ಟು ಪ್ರಶಾಂತವಾಗಿ ಇರಗೊಡುವುದಿಲ್ಲ. ಅತಿಯಾಗಿ ಯೋಚಿಸುವ ಸ್ವಭಾವದಿಂದಾಗಿ ಒಂದು ರೀತಿಯ ಕೀಳರಿಮೆ ಭಾವನೆ, ಭವಿಷ್ಯದ ಬಗ್ಗೆ ಅಕಾರಣ ಭಯ ನಿಮ್ಮ ನಿದ್ರೆಯನ್ನು ಕೊಂಚ ಕೆಡಿಸಬಹುದು. ಆದರೆ ಈ ಸಣ್ಣ ಮಾನಸಿಕ ಸಂಘರ್ಷವನ್ನು ಪಕ್ಕಕ್ಕಿಟ್ಟರೆ ನೀವು ಆರ್ಥಿಕವಾಗಿ ಮತ್ತು ವೃತ್ತಿಪರವಾಗಿ ಅತ್ಯುನ್ನತ ಶಿಖರಗಳನ್ನು ತಲುಪುವ ಅದ್ಭುತವಾದ 5 ದಿನಗಳ ಕಾಲವಿದು. ಈ 5 ದಿನಗಳಲ್ಲಿ ಕನ್ಯಾರಾಶಿಯವರಿಗೆ ನಡೆಯಲಿರುವ ಮೊಟ್ಟಮೊದಲ ಮಹಾ ಅದ್ಭುತ ನಿಮ್ಮ ಶತ್ರುನಾಶ ಮತ್ತು ಸಾಲಗಳ ತೀರುವಿಕೆ. 11ನೇ ಮನೆಯಲ್ಲಿ ಉಚ್ಚಸ್ಥಿತಿಯಲ್ಲಿರುವ ದೇವಗುರು ಬೃಹಸ್ಪತಿ ನಿಮ್ಮ ಪಾಲಿಗೆ ಅಖಂಡ ವರಪ್ರದಾತನಾಗುತ್ತಿದ್ದಾನೆ. ಇಷ್ಟು ದಿನಗಳಿಂದ ಎಲ್ಲೋ ನಿಂತು ಹೋಗಿದ್ದ ಹಳೆಯ ಬಾಕಿಗಳು, ಬರಬೇಕಿದ್ದ ಇನ್ಶೂರೆನ್ಸ್ ಹಣ ಅಥವಾ ವಸೂಲಾಗದ ಹಠಮಾರಿ ಬಾಕಿಗಳು ಹಠಾತ್ತಾಗಿ ಈ ಜುಲೈ 13ರಿಂದ 17ರ ಮಧ್ಯೆ ನಿಮ್ಮ ಕೈ ಸೇರುತ್ತವೆ. ನೀವು ಪಡುವ ಪ್ರತಿ ಕಷ್ಟದಲ್ಲೂ ಆ ಪರಮೇಶ್ವರನೇ ಸ್ವಯಂವಾಗಿ ಬಂದು ನಿಮಗೆ ಸಹಾಯ ಮಾಡುತ್ತಿದ್ದಾನೆ ಎನ್ನುವಷ್ಟು ಅದ್ಭುತವಾದ ಅನುಭೂತಿ ನಿಮಗೆ ಉಂಟಾಗುತ್ತದೆ. ಇಷ್ಟು ದಿನಗಳ ಕಾಲ ನಿಮ್ಮನ್ನು ನಿದ್ರಿಸಲು ಬಿಡದೆ ಪೀಡಿಸಿದ ಹಳೆಯ ಸಾಲಗಳನ್ನು ತೀರಿಸಲು ಈ 5 ದಿನಗಳಲ್ಲಿ ಊಹಿಸದ ಅದ್ಭುತ ಮಾರ್ಗಗಳು ನಿಮಗೆ ದೊರೆಯುತ್ತವೆ. ಉದ್ಯೋಗದ ವಿಷಯಕ್ಕೆ ಬಂದರೆ ನಿಮ್ಮ ವೃತ್ತಿಜೀವನದಲ್ಲಿ ತಿರುಗಿ ನೋಡದ ಅಧಿಕಾರ ಲಭಿಸುತ್ತದೆ. ನಿಮ್ಮ ರಾಶ್ಯಾಧಿಪತಿಯಾದ ಬುಧನು ಸ್ವಕ್ಷೇತ್ರವಾದ ಮಿಥುನಕ್ಕೆ ಅಂದರೆ ನಿಮ್ಮ ವೃತ್ತಿ ಸ್ಥಾನಕ್ಕೆ ಪ್ರವೇಶಿಸಿರುವುದರಿಂದ ನಿಮ್ಮ ಕಚೇರಿಯಲ್ಲಿ ನೀವೇ ಸಾಟಿಯಿಲ್ಲದ ನಾಯಕರಾಗಿ ಬದಲಾಗುತ್ತೀರಿ. ಉನ್ನತ ಅಧಿಕಾರಿಗಳು ನಿಮ್ಮ ಬುದ್ಧಿವಂತಿಕೆಗೆ ತಲೆಬಾಗುತ್ತಾರೆ. ಪ್ರಮೋಷನ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಕಳೆದ ಕಾಲದಲ್ಲಿ ನಿಮ್ಮ ಬೆಳವಣಿಗೆಗೆ ಅಡ್ಡಿಪಡಿಸಿದ ಶತ್ರುಗಳು ಈಗ ನಿಮ್ಮ ವಿಜಯವನ್ನು ನೋಡಿ ನಿಮ್ಮ ಮುಂದೆಯೇ ತಲೆ ತಗ್ಗಿಸುತ್ತಾರೆ. ನಿಮ್ಮ ಶತ್ರುಗಳ ಆಟ ಇನ್ಮುಂದೆ ಸಾಗುವುದಿಲ್ಲ. ಮಾಹಿತಿ ತಂತ್ರಜ್ಞಾನ, ಐಟಿ, ಮೀಡಿಯಾ, ಸೇಲ್ಸ್, ಬ್ಯಾಂಕಿಂಗ್ ಮತ್ತು ಹಣಕಾಸು ಲೆಕ್ಕಾಚಾರಗಳ ರಂಗದಲ್ಲಿ ಇರುವವರಿಗೆ ಅವರ ಅದ್ಭುತವಾದ ಪ್ರಸ್ತುತಿ ಕೌಶಲ್ಯದಿಂದಾಗಿ ಹೊಸ ಯೋಜನೆಗಳು, ಪ್ರಾಜೆಕ್ಟ್ಗಳು ಲಭಿಸುತ್ತವೆ. ಸೂರ್ಯನು 10ನೇ ಮನೆಯಲ್ಲಿ ದಿಗ್ಬಲದೊಂದಿಗೆ ಇರುವುದರಿಂದ ಸರ್ಕಾರಿ ಅಧಿಕಾರಿಗಳಿಂದಲೂ ನಿಮಗೆ ಪೂರ್ಣ ಸಹಕಾರ ದೊರೆಯುತ್ತದೆ. ಜುಲೈ 16ರ ನಂತರ ಸೂರ್ಯನು ನಿಮ್ಮ 11ನೇ ಮನೆಗೆ ಹೋಗಿ ಅಲ್ಲಿ ಉಚ್ಚಸ್ಥಿತಿಯಲ್ಲಿರುವ ಗುರುವಿನೊಂದಿಗೆ ಸೇರುವುದರಿಂದ ವೇತನ ಹೆಚ್ಚಳದೊಂದಿಗೆ ಪ್ರಮೋಷನ್ ಖಂಡಿತವಾಗಿಯೂ ಬರುತ್ತದೆ. ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗ ರಂಗದಲ್ಲಿರುವ ಕನ್ಯಾರಾಶಿಯವರ ವಿಷಯಕ್ಕೆ ಬಂದರೆ ಈ 5 ದಿನಗಳು ನಿಮ್ಮ ವ್ಯಾಪಾರ ಸಾಮ್ರಾಜ್ಯಕ್ಕೆ ಸುರಕ್ಷಿತ ತಿರುವು ನೀಡಲಿವೆ.
ನೀವು ಯಾಗಿನಿಂದಲೋ ಯೋಜನೆ ಮಾಡಿಕೊಂಡ ಹೊಸ ಶಾಖೆಗಳನ್ನು ತೆರೆಯುವುದು ಅಥವಾ ನಿಮ್ಮ ವ್ಯಾಪಾರವನ್ನು ಸರಿಹೊಸದಾಗಿ ವಿಸ್ತರಿಸುವುದು ಮುಂತಾದ ಕೆಲಸಗಳೆಲ್ಲವೂ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಗ್ರಾಹಕರ ಸಂಖ್ಯೆ ಅನಿರೀಕ್ಷಿತವಾಗಿ ಹೆಚ್ಚಾಗುತ್ತದೆ. ದಿನನಿತ್ಯದ ನಗದು ಸಂಗ್ರಹ ಮತ್ತು ಲಾಭಗಳು ಊಹಿಸದ ಮಟ್ಟದಲ್ಲಿ ಹೆಚ್ಚಾಗುತ್ತವೆ. ರಫ್ತು ಮತ್ತು ಆಮದು ವ್ಯಾಪಾರ ಮಾಡುವವರಿಗೆ, ವಿದೇಶಿ ಸಂಬಂಧಗಳೊಂದಿಗೆ ವ್ಯಾಪಾರ ನಡೆಸುವವರಿಗೆ ನಿಮ್ಮ 12ನೇ ಮನೆಯಲ್ಲಿರುವ ಶುಕ್ರನ ಅನುಗ್ರಹದಿಂದ ಅಪಾರವಾದ ಧನ ಲಾಭಗಳು ಕೈಗೂಡುತ್ತವೆ. ಐಷಾರಾಮಿ ವಸ್ತುಗಳು, ಸೌಂದರ್ಯ, ಫ್ಯಾಷನ್ ಮತ್ತು ಮುದ್ರಣ, ಟೆಂಡರ್ಗಳು, ಒಪ್ಪಂದದ ಕೆಲಸಗಳಲ್ಲಿರುವ ಸ್ವಯಂ ಉದ್ಯೋಗಿಗಳಿಗೆ ತಿರುಗಿ ನೋಡದ ಲಾಭಗಳು ದೊರೆಯುತ್ತವೆ. ಸಂಬಂಧಗಳ ವಿಷಯಕ್ಕೆ ಮತ್ತು ಮಾನಸಿಕ ಸ್ಥಿತಿಗೆ ಬಂದರೆ ಇಲ್ಲೇ ಒಂದು ವಿಚಿತ್ರವಾದ ಕರ್ಮದ ಆಟ ನಡೆಯುತ್ತದೆ. ಹೊರಗೆ ಎಷ್ಟು ಗುರುತಿಸುವಿಕೆ ಬಂದರೂ, ಆರ್ಥಿಕವಾಗಿ ಎಷ್ಟು ಲಾಭ ಇದ್ದರೂ ಮನೆಯಲ್ಲಿ ಒಂಟಿಯಾಗಿ ಇದ್ದಾಗ 12ನೇ ಮನೆಯ ಕೇತು ನಿಮ್ಮನ್ನು ಪ್ರಶಾಂತವಾಗಿ ಇರಗೊಡುವುದಿಲ್ಲ. ನಿಜವಾಗಿಯೂ ನನಗೆ ಅಷ್ಟೊಂದು ಅದೃಷ್ಟವಿದೆಯಾ? ಈ ಸಂತೋಷ ಎಷ್ಟು ದಿನ ಇರುತ್ತದೆ ಎಂದು ನಿಮ್ಮನ್ನು ನೀವೇ ಶಂಕಿಸಿಕೊಳ್ಳುತ್ತಿರುತ್ತೀರಿ. ತಿಳಿಯದ ಕೀಳರಿಮೆ ಭಾವನೆ, ಭವಿಷ್ಯದ ಬಗ್ಗೆ ಅಕಾರಣ ಭಯರಾತ್ರಿ ವೇಳೆ ನಿಮ್ಮ ನಿದ್ರೆಯನ್ನು ಹಾಳು ಮಾಡಬಹುದು. ಇದರ ಕಾರಣದಿಂದ ತಂದೆಯವರ ಜೊತೆ ಅಥವಾ ಮನೆಯಲ್ಲಿನ ಹಿರಿಯರ ಜೊತೆ ಒಂದು ರೀತಿಯ ಸೈಲೆಂಟ್ ವಾರ್, ಅಂದ್ರೆ ಮಾತಿಲ್ಲದ ಮಾನಸಿಕ ದೂರ ಉಂಟಾಗುವ ಅವಕಾಶ ಇರುತ್ತದೆ. ರಾಜಕೀಯ ರಂಗದಲ್ಲಿ ಇರುವವರಿಗೆ ಆಂತರಿಕ ರಾಜಕೀಯದ ತೀವ್ರ ತೊಂದರೆ ಉಂಟಾಗಬಹುದು. ವಿವಾಹ ಜೀವನದಲ್ಲಿ ದೊಡ್ಡ ಏರುಪೇರುಗಳು ಇಲ್ಲದಿದ್ದರೂ ನಿಮ್ಮ ಕೆಲವು ಸಣ್ಣ ಸಣ್ಣ ಏಕಪಕ್ಷೀಯ ನಿರ್ಧಾರಗಳಿಂದ ಸಮಸ್ಯೆಗಳನ್ನು ತಂದುಕೊಳ್ಳಬೇಡಿ. ಹಿರಿಯರು ಕೊಟ್ಟ ಆಸ್ತಿಗಳ ವಿಷಯದಲ್ಲಿ ವಿವಾದಗಳು ತಲೆದೂರಬಹುದು. ಆಸ್ತಿಗಳು ಕೈತಪ್ಪುವ ಅವಕಾಶ ಇರುತ್ತದೆ. ಆದ್ದರಿಂದ ಕೊಂಚ ಜಾಗರೂಕರಾಗಿರಿ. ದೂರ ಪ್ರಯಾಣಗಳಿಗೆ ಸಂಬಂಧಿಸಿದ ಒಂದು ಅದ್ಭುತವಾದ ಮಾರ್ಗ ಈ 5 ದಿನಗಳಲ್ಲಿ ಸುಗಮವಾಗುತ್ತದೆ. ನಿಮ್ಮ ಭಾಗ್ಯಸ್ಥಾನದಲ್ಲಿ ಕುಜನು, ವ್ಯಯಸ್ಥಾನದಲ್ಲಿ ಕೇತು ಮತ್ತು ಶುಕ್ರರ ಸಂಚಾರದಿಂದಾಗಿ ವಿದೇಶಿ ಪ್ರಯಾಣಗಳು ಅಥವಾ ಸುದೂರ ಪ್ರದೇಶಗಳ ತೀರ್ಥಯಾತ್ರೆಗಳನ್ನು ಮಾಡುವ ಅವಕಾಶ ಬಲವಾಗಿರುತ್ತದೆ. ತುಂಬಾ ಕಾಲದಿಂದ ನಿಂತುಹೋಗಿದ್ದ ನಿಮ್ಮ ವೀಸಾ ಕೆಲಸಗಳು ಅಥವಾ ಪಾಸ್ಪೋರ್ಟ್ ವ್ಯವಹಾರಗಳು ಅತ್ಯಂತ ಸುಲಭವಾಗಿ, ಯಾವುದೇ ಆತಂಕಗಳಿಲ್ಲದೆ ಪೂರ್ಣಗೊಳ್ಳುತ್ತವೆ. ಕನ್ಯಾರಾಶಿಯ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಅನುಕೂಲಕರವಾದ ಕಾಲ. ಬುದ್ಧಿಕಾರಕನಾದ ಬುಧ ಭಗವಾನನ ಪ್ರಭಾವದಿಂದ ಈ 5 ದಿನಗಳಲ್ಲಿ ನಿಮ್ಮ ಬುದ್ಧಿ ಅದ್ಭುತವಾಗಿ ವಿಕಸಿಸುತ್ತದೆ. ನಿಮ್ಮ ಜ್ಞಾನಶಕ್ತಿ, ಗಣಿತದಲ್ಲಿ ನಿಮಗಿರುವ ಪ್ರಜ್ಞೆ 2ರಷ್ಟಾಗುತ್ತದೆ. ಪರೀಕ್ಷೆಗಳಿಗೆ ಸಿದ್ಧರಾಗುವ ಕನ್ಯಾರಾಶಿಯವರಿಗೆ ವಿಜಯದ ಅವಕಾಶಗಳು ಮಾಡಲಾಗಿವೆ. ವಿದೇಶದಲ್ಲಿ ಓದಬೇಕೆಂಬ ನಿಮ್ಮ ಕನಸು, ಉನ್ನತ ವಿದ್ಯಾಭ್ಯಾಸದ ಆಶಯಗಳು ಅತ್ಯಂತ ಸುಲಭವಾಗಿ ನೆರವೇರಲಿವೆ. ಹಣ ಎಷ್ಟು ಚೆನ್ನಾಗಿ ಬರುತ್ತಿದ್ದರೂ ನಿಮ್ಮ ರಾಶಿಗೆ 12ನೇ ಮನೆಯಲ್ಲಿ ಶುಕ್ರ ಮತ್ತು ಕೇತುಗಳ ಸಂಯುಕ್ತ ಸಂಚಾರ ಇರುವುದರಿಂದ ಖರ್ಚುಗಳು ಕೂಡ ಅದೇ ಮಟ್ಟದಲ್ಲಿ ನಿಮ್ಮನ್ನು ಬೆನ್ನಟ್ಟುತ್ತಿರುತ್ತವೆ. ಆದರೆ ಹೆದರಬೇಡಿ, ಈ ಖರ್ಚುಗಳು ಅನಗತ್ಯವಾದವುಗಳಲ್ಲ. ನಿಮ್ಮ ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳಿಗೆ, ತೀರ್ಥಯಾತ್ರೆಗಳಿಗೆ ಅಥವಾ ನಿಮ್ಮ ಮನೆಯನ್ನು ಸುಂದರವಾಗಿ ಅಲಂಕರಿಸಿಕೊಳ್ಳಲು ಈ ಧನ ಖರ್ಚಾಗುತ್ತದೆ. ಮುಖ್ಯ ಎಚ್ಚರಿಕೆ: ಈ 5 ದಿನಗಳಲ್ಲಿ ನಿಮ್ಮ ಒಳ್ಳೆಯತನದಿಂದ ಯಾರಿಗಾದರೂ ಮಧ್ಯಸ್ಥಿಕೆ ವಹಿಸಿ ಸಹಿ ಮಾಡುವುದು, ಜಾಮೀನಾಗಿ ಇರುವುದು ಅಥವಾ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ಕೊಡುವುದು ಮಾಡಬೇಡಿ. ಹೂಡಿಕೆ ಮಾಡುವ ಮುನ್ನ 1ಕ್ಕೆ 2 ಬಾರಿ ಯೋಚಿಸುವುದು ತುಂಬಾ ಒಳ್ಳೆಯದು. ಇಲ್ಲದಿದ್ದರೆ ಆ ಧನ ಮರಳಿ ಬಾರದೆ ನಷ್ಟಪಡುವ ಅಪಾಯ ಇರುತ್ತದೆ. ಆರೋಗ್ಯದ ಪರವಾಗಿ ನಿಮ್ಮ ಶರೀರಕ್ಕೆ ಯಾವುದೇ ದೊಡ್ಡ ಕೊರತೆ ಇರುವುದಿಲ್ಲ. ಆದರೆ 12ನೇ ಮನೆಯಲ್ಲಿ ಕೇತು ಸಂಚಾರದಿಂದಾಗಿ ಮತ್ತು 6ನೇ ಮನೆಯಲ್ಲಿರುವ ರಾಹುವಿನ ಪ್ರಭಾವದಿಂದಾಗಿ ಜೀರ್ಣಕೋಶದ ಸಮಸ್ಯೆಗಳು, ಅಂದರೆ ಗ್ಯಾಸ್ ಟ್ರಬಲ್ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣಪಾಟಿ ಇನ್ಫೆಕ್ಷನ್ ಬರುವ ಅವಕಾಶ ಇರುತ್ತದೆ. ಶರೀರದಲ್ಲಿ ಉಷ್ಣಾಂಶ ಹೆಚ್ಚಾಗಬಹುದು. ಆದ್ದರಿಂದ ಆಹಾರ ನಿಯಮಗಳ ವಿಷಯದಲ್ಲಿ ಕೊಂಚ ಜಾಗ್ರತೆ ವಹಿಸಿ. ಕನ್ಯಾರಾಶಿಯವರು ಸ್ವಭಾವತಃ ಪರಮ ಮೇಧಾವಿಗಳು. ಬುಧನು ಅಧಿಪತಿಯಾಗಿರುವುದರಿಂದ ನಿಮ್ಮಲ್ಲಿ ಅದ್ಭುತವಾದ ಪ್ರತಿಭೆ ಇರುತ್ತದೆ. ಗಣಿತ ಮತ್ತು ಆರ್ಥಿಕ ಲೆಕ್ಕಾಚಾರಗಳಲ್ಲಿ ನಿಮಗೆ ಸಾಟಿಯೇ ಇಲ್ಲ. ಆದರೆ ನಿಮ್ಮ ಸುತ್ತಮುತ್ತಲಿರುವ ಕೆಲವು ಮಿತ್ರರು ಬೇಕಂತಲೇ ಸಮಸ್ಯೆಗಳನ್ನು ಸೃಷ್ಟಿಸಿ ಮತ್ತೆ ಅವರೇ ಪರಿಹರಿಸಿದಂತೆ ನಟಿಸುವ ವಿಚಿತ್ರ ಮನಸ್ಥಿತಿಯವರು. ಇತರರ ಕುತಂತ್ರಗಳನ್ನು ನೀವು ಚೆನ್ನಾಗಿ ಗುರುತಿಸಬಲ್ಲರಿ, ಆದರೆ ಅದನ್ನು ನಿರೂಪಿಸುವ ಪ್ರಯತ್ನ ಮಾಡಲಾಗದೆ ಒಳಗೊಳಗೆ ನೊಂದಿರುತ್ತೀರಿ. ಇಲ್ಲಿ ಒಂದು ಅದ್ಭುತವಾದ ಕರ್ಮಸೂತ್ರ ಕೆಲಸ ಮಾಡುತ್ತದೆ. ನೀವು ಪೂರ್ತಿಯಾಗಿ ಬಿಟ್ಟುಬಿಡಬೇಕೆಂದುಕೊಂಡ ಒಂದು ಆಸೆ, ಒಂದು ಕನಸು ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಇನ್ನು ನನ್ನ ಜೀವನದಲ್ಲಿ ಅದು ಇಲ್ಲ ಎಂದು ನೀವು ಅಂದುಕೊಂಡಿರುತ್ತೀರಿ. ಆದರೆ ಕರೆಕ್ಟಾಗಿ ಈ ಜುಲೈ 13ರಿಂದ 17ರ ದಿನಗಳಲ್ಲಿ ಅದು ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತದೆ. ಈ ಬಾರಿ ನೀವು ಹಳೆಯಂತೆ ಆವೇಶವಾಗಿ ಸ್ಪಂದಿಸುವುದಿಲ್ಲ. ಬದಲಿಗೆ ಪೂರ್ಣ ತಿಳುವಳಿಕೆಯೊಂದಿಗೆ, ಮೆಚ್ಯೂರಿಟಿಯಿಂದ ಗಂಭೀರವಾಗಿ ಸ್ಪಂದಿಸಿ ಅದಕ್ಕೊಂದು ಸರಿಯಾದ ಮುಕ್ತಾಯ ನೀಡುತ್ತೀರಿ. ಈ 5 ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಹತ್ತಿಕ್ಕಿ ಉಚ್ಚಸ್ಥಿತಿಯಲ್ಲಿರುವ ಗುರುವಿನ ಪೂರ್ಣ ಅದೃಷ್ಟವನ್ನು ಪಡೆದುಕೊಳ್ಳಲು ಹಾಗೂ ಕೇತು ಶನಿ ದೋಷಗಳನ್ನು ನಿವಾರಿಸಿಕೊಳ್ಳಲು ಶ್ರೀ ಗುರು ಜ್ಯೋತಿಷ್ಯ ವಾಣಿ ಸೂಚಿಸುವ ಈ ಕೆಳಗಿನ ಪರಿಹಾರಗಳನ್ನು ಭಕ್ತಿ ಶ್ರದ್ಧೆಯಿಂದ ಪಾಲಿಸಿ. ಕೇತು ದೋಷ ನಿವಾರಣೆಗೆ: ಮಾನಸಿಕ ನೆಮ್ಮದಿಗೆ ರಾತ್ರಿ ವೇಳೆ ಬರುವ ಕೆಟ್ಟ ಕನಸುಗಳು, ನಿದ್ರೆ ಇಲ್ಲದಿರುವುದು ಮತ್ತು ಕೀಳರಿಮೆ ಭಾವನೆ ಪೂರ್ತಿಯಾಗಿ ದೂರಾಗಲು ಪ್ರತಿದಿನ ಬೆಳಗ್ಗೆ ಅಥವಾ ಸಾಯಂಕಾಲ ಪ್ರಶಾಂತವಾಗಿ ಕುಳಿತು ಗಣಪತಿ ಅಥರ್ವ ಶೀರ್ಷಿ ಪಠಿಸಿ ಅಥವಾ ಕೇಳಿ. ಅದರೊಂದಿಗೆ ಬೀದಿನಾಯಿಗಳಿಗೆ ಅಥವಾ ಮೂಕ ಜೀವಿಗಳಿಗೆ ಆಹಾರ ಅಥವಾ ರೊಟ್ಟಿಗಳನ್ನು ನೀಡಿ.
ಶನಿ ಪ್ರಭಾವ ಹಾಗೂ ಸಂಬಂಧಗಳ ಸುಧಾರಣೆಗೆ ನಿಮ್ಮ ಸಪ್ತಮ ಸ್ಥಾನದ ಶನಿ ಪ್ರಭಾವದಿಂದಾಗಿ ಜೀವನ ಸಂಗಾತಿಯೊಂದಿಗೆ ಯಾವುದೇ ಮನಸ್ತಾಪಗಳು ಬಾರದೆ ಸತ್ಸಂಬಂಧಗಳು ಮುಂದುವರಿಯಲು ಈ 5 ದಿನಗಳಲ್ಲಿ ಬರುವ ಶನಿವಾರದಂದು ಯಾವುದಾದರೂ ಶನಿ ದೇವಸ್ಥಾನದಲ್ಲಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಪ್ಪು ಎಳ್ಳಿನ ಎಣ್ಣೆಯಿಂದ ಭಕ್ತಿಯಿಂದ ದೀಪಾರಾಧನೆ ಮಾಡಿ. ಆರ್ಥಿಕ ಲಾಭಗಳ ಸ್ಥಿರತೆಗೆ ಗುರುಗ್ರಹದ ಅನುಗ್ರಹಕ್ಕೆ ಉಚ್ಚಸ್ಥಿತಿಯ ಗುರು ನೀಡುವ ಆರ್ಥಿಕ ಲಾಭಗಳು ನಿರಂತರವಾಗಿ ಉಳಿದುಕೊಳ್ಳಲು ಗುರುವಾರದಂದು ದೇವಸ್ಥಾನದಲ್ಲಿ ಅಥವಾ ಬಡವರಿಗೆ ಕಡಲೆಕಾಳನ್ನು ದಾನ ಮಾಡಿ. ಇಲ್ಲದಿದ್ದರೆ ಪ್ರತಿದಿನಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಅಥವಾ ವಿಷ್ಣು ಸಹಸ್ರನಾಮವನ್ನು ಭಕ್ತಿ ಶ್ರದ್ಧೆಗಳಿಂದ ಪಠಿಸಿ. ಕನ್ಯಾರಾಶಿಯವರ ಜೀವನದಲ್ಲಿ ಈ 5 ದಿನಗಳು ಒಂದು ಆಳವಾದ ಬಲವಾದ ಬದಲಾವಣೆಯ ಆರಂಭಿಕ ಸಂಕೇತಗಳು. ನೀವು ಇಷ್ಟು ದಿನ ಎದುರಿಸಿದ ಮಾನಸಿಕ ಬಾಧೆಗಳು, ಅವಮಾನಗಳು ಯಾವುದೂ ಕೂಡ ವ್ಯರ್ಥವಾಗಿಲ್ಲ. ನಿಮ್ಮ ನಿಶ್ಶಬ್ದ ತಾಳ್ಮೆಯನ್ನು ಆ ಪರಮೇಶ್ವರನು ಲೆಕ್ಕಕ್ಕೆ ತೆಗೆದುಕೊಂಡಿದ್ದಾನೆ. ನಿಮ್ಮ ಭವಿಷ್ಯವನ್ನು ಭಯದಿಂದಲ್ಲ, ಒಂದು ಅದ್ಭುತವಾದ ತಿಳುವಳಿಕೆಯಿಂದ, ಆತ್ಮವಿಶ್ವಾಸದಿಂದ ನೋಡಿ. ಇದು ಆ ಮಹಾದೇವನು ನಿಮಗೆ ಸ್ವಯಂವಾಗಿ ನೀಡುತ್ತಿರುವ ದಾರಿದೀಪ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಜ್ಯೋತಿಷ್ಯದ ನಿಖರ ಮಾಹಿತಿಗಾಗಿ ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಖಂಡಿತವಾಗಿ ಬರೆಯಿರಿ. ಧನ್ಯವಾದಗಳು.